ಸ್ನೇಹಿತರೆ, ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕಿಯನ್ನು ಪ್ರೀತಿಸಿದಾಗ ಏನಾಗುತ್ತದೆ? ಮತ್ತು ಅವನು ಅವಳನ್ನು ಮದುವೆಯಾಗಲು ವಯಸ್ಸಿನ ಅಂತರ, ಜಾತಿ ಮತ್ತು ಧರ್ಮದ ಸಮಸ್ಯೆ ಅಡ್ಡಿಯಾಗುತ್ತವೆ? ಬನ್ನಿ ನೋಡೋಣ. ನನ್ನ ಕನ್ನಡ ಕಥಾಪ್ರೇಮಿಗಳಿಗೆ ನಮಸ್ಕಾರ. ನನ್ನ ಹೆಸರು ರೋಹನ್. ಇವತ್ತು ನಾನೊಂದು ಮುಖ್ಯವಾದ ಕಥೆಯನ್ನು ನಿಮ್ಮ ಬಳಿ ಹೇಳುತ್ತಿದ್ದೇನೆ. ಇದು ನನ್ನ ಜೀವನದ ಅತ್ಯಂತ ಸುಂದರವಾದ, ಕಠಿಣವಾದ ಮತ್ತು ಭಾವನಾತ್ಮಕವಾದ ಕಥೆ. ಇದು ನನ್ನ ಆತ್ಮಕಥೆಯೂ ಹೌದು. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನನ್ನ ಗಣಿತ ಶಿಕ್ಷಕಿ ಅನನ್ಯ ಅವರ ಕಥೆ ಎಂದು ಹೇಳಬಹುದು. ನಾನು ಡಿಗ್ರಿ ಕಾಲೇಜಿಗೆ ಸೇರಿದಾಗ ನನಗೆ ನನ್ನ ಜೀವನದ ಬಗ್ಗೆ ಯಾವುದೇ ಸ್ಪಷ್ಟ ಕಲ್ಪನೆಗಳಿರಲಿಲ್ಲ. ಓದು, ಪರೀಕ್ಷೆ ಮತ್ತು ನನ್ನ ಸ್ನೇಹಿತರು ಅಷ್ಟೇ ನನ್ನ ಲೋಕವಾಗಿತ್ತು. ಆದರೆ ನನ್ನ ಜೀವನಕ್ಕೆ ಒಂದು ಹೊಸ ತಿರುವು ಕೊಟ್ಟಿದ್ದು ನಮ್ಮ ಗಣಿತದ ಮೇಡಂ ಅನನ್ಯ. ಅವರು ನೋಡಲು ತುಂಬಾ ಚೆನ್ನಾಗಿ ಇದ್ದಾರೆ. ಮೈತುಂಬ ಸೀರೆ ಧರಿಸಿ, ಕಣ್ಣಿಗೆ ಒಂದು ಕನ್ನಡಕ ಹಾಕಿಕೊಂಡು ನಡೆದುಕೊಂಡು ಬಂದರೆ ಯಾವುದೋ ಸಿನಿಮಾದಲ್ಲಿನ ನಟಿಯೇ ಇಲ್ಲಿ ಬರುತ್ತಿದ್ದಾರೆ ಎನ್ನಬಹುದು. ಅವರ ಸೌಂದರ್ಯವನ್ನು ವರ್ಣಿಸಲು ನನ್ನ ಶಬ್ದಕೋಶದಲ್ಲಿ ಪದಗಳೇ ಸಿಗುತ್ತಿಲ್ಲ. ಅನನ್ಯ ನಮ್ಮ ಕಾಲೇಜಿನಲ್ಲಿ ಗಣಿತ ವಿಷಯವನ್ನು ಬೋಧಿಸುವ ಗೆಸ್ಟ್ ಶಿಕ್ಷಕಿ. ನಾನು ಗಣಿತದ ಕ್ಲಾಸ್ನಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದ ವಿದ್ಯಾರ್ಥಿ. ನನಗೆ ಗಣಿತ ಎಂದರೆ ಕಬ್ಬಿಣದ ಕಡಲೆ, ಅದು ತುಂಬಾ ಕಷ್ಟವಾಗುತ್ತಿತ್ತು. ಆದರೆ ಗಣಿತ ಮೇಡಂ ಎಂದರೆ ತುಂಬಾ ಇಷ್ಟವಾಗುತ್ತಿತ್ತು. ನಾನು ಕಾಲೇಜಿನಲ್ಲಿ ಎಲ್ಲರಂತೆ ಪಾಠ ಕೇಳಿ ಮನೆಗೆ ಹೋಗುತ್ತಿದ್ದ ವಿದ್ಯಾರ್ಥಿಯಲ್ಲ. ನಾನು ಎಲ್ಲರಿಗಿಂತಲೂ ಸ್ವಲ್ಪ ವಿಶೇಷವಾದ ವ್ಯಕ್ತಿ ಎಂದು ಇಲ್ಲಿ ಹೇಳಬಹುದು. ಅದು ಯಾಕೆ ಎಂದು ನೀವೇ ಗೆಸ್ ಮಾಡಿ. ಒಂದು ದಿನ ಮೇಡಂ ಕಪ್ಪು ಹಲಗೆ ಮೇಲೆ ಬರೆಯುತ್ತಿದ್ದ ಗಣಿತದ ಲೆಕ್ಕವೊಂದು ನನಗೆ ಅರ್ಥವಾಗದ ಕಾರಣ ತಲೆ ಕೆರೆಯುತ್ತಾ ಕುಳಿತಿದ್ದೆ. ಮೇಡಂ ಒಂದೆರಡು ಬಾರಿ ನನ್ನ ಕಡೆಗೆ ಕಣ್ಣು ಹರಿಸಿ ನೋಡಿದಾಗಲೂ ನಾನು ತಲೆ ಕೆರೆಯುತ್ತಾ ಏನೂ ತಿಳಿಯದವನಂತೆ ಅವರ ಮುಖವನ್ನೇ ನೋಡಿದೆ. ಅವರು ನನ್ನನ್ನು ಗಮನಿಸಿ, "ಏ ರೋಹನ್, ಇಲ್ಲಿ ಬಾ" ಎಂದು ಯಾವುದೇ ಕೋಪವಿಲ್ಲದೆ ತುಂಬಾ ಕಾಳಜಿಯಿಂದ ಕರೆದರು. ನಾನು ಅವರ ಬಳಿ ಹೋಗಿ, "ಮೇಡಂ, ಈ ಲೆಕ್ಕ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನನಗೆ ಬೋರ್ಡ್ ಮೇಲೆ ಬಿಡಿಸು ಎಂದು ಹೇಳಬೇಡಿ" ಎಂದು ನನ್ನ ಕಿವಿಗಳನ್ನು ಹಿಡಿದುಕೊಂಡು ತಲೆ ತಗ್ಗಿಸಿ ಅವರ ಬಳಿ ಕೇಳಿಕೊಂಡೆ. ಆಗ ಅವರು ಮುಗುಳ್ನಗುತ್ತಾ "ಸರಿ, ಹೋಗಿ ಕೂತ್ಕೋ" ಎಂದು ನನ್ನ ಕೆನ್ನೆಗೆ ನಿಧಾನಕ್ಕೆ ಮುಟ್ಟಿ ತಮ್ಮ ಕ್ಲಾಸ್ ಆರಂಭಿಸಿದರು. ನಾನು ಸಹ ಕುಳಿತುಕೊಂಡು ಅವರ ವಿವರಣೆ ಕೇಳಲು ಆರಂಭಿಸಿದೆ. ಅಂದು ಅವರು ನನಗೆ ಮಾಡಿದ ಪಾಠ ಒಂದು ಹೊಸ ರೀತಿಯಲ್ಲಿಯೇ ಇತ್ತು. ಅವರು ಕೇವಲ ಸೂತ್ರಗಳನ್ನು ಹೇಳಿ ಮುಗಿಸದೆ, ಆ ಲೆಕ್ಕದ ಹಿಂದಿರುವ ತರ್ಕ, ಅವು ಜೀವನದಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತವೆ ಎಂದು ವಿವರಿಸಿದರು. ಅವರ ತಾಳ್ಮೆ, ಸೌಮ್ಯ ಸ್ವಭಾವ ಮತ್ತು ಪ್ರೀತಿಯ ನಗುವನ್ನು ನೋಡುತ್ತಾ ನಾನು ಪಾಠದಲ್ಲಿ ಮುಳುಗಿ ಹೋದೆ. ಅವರು ಇಷ್ಟವಾದದ್ದಕ್ಕೋ ಅಥವಾ ಅವರ ಬೋಧನೆ ಇಷ್ಟವಾದದ್ದಕ್ಕೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಒಬ್ಬರ ಮಾತನ್ನು ಇಷ್ಟೊಂದು ಆಸಕ್ತಿಯಿಂದ ಕೇಳಿಸಿಕೊಂಡಿದ್ದೆ. ಅಂದು ನಡೆದ ಪಾಠದ ನಂತರ ನಾವು ಲೈಬ್ರರಿಯಲ್ಲಿ ಭೇಟಿಯಾಗಿ ಪುಸ್ತಕಗಳ ಬಗ್ಗೆ, ಓದುವುದರ ಬಗ್ಗೆ, ಜೀವನದ ಕಷ್ಟಗಳ ಬಗ್ಗೆ ಮಾತನಾಡಲು ಶುರು ಮಾಡಿದೆವು. ನಾನಾಗ ಕೇವಲ 25 ವರ್ಷದ ಯುವಕ. ಮೇಡಂಗೆ 32 ವಯಸ್ಸು. ನನಗೆ ಅವರ ಮೇಲೆ ಮೇಡಂ ಎಂಬ ದೊಡ್ಡ ಗೌರವವಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಡುವೆ ಒಂದು ಸ್ನೇಹ, ಒಂದು ಆಪ್ತತೆ ಬೆಳೆಯಿತು. ನನ್ನ ಮನಸ್ಸಿನಲ್ಲಿನ ಗೊಂದಲಗಳನ್ನು ಮತ್ತು ಆತಂಕಗಳನ್ನು ನಾನು ಅವರೊಂದಿಗೆ ಹಂಚಿಕೊಳ್ಳುತ್ತಿದ್ದೆ. ನಾನು ಯಾವ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದರೂ ಅವರು ತಾಳ್ಮೆಯಿಂದ ಉತ್ತರ ಕೊಡುತ್ತಿದ್ದರು. ಅವರಿಗೆ ತಾವೊಬ್ಬ ಶಿಕ್ಷಕಿ ಎಂಬ ಅಹಂ ಇರಲೇ ಇಲ್ಲ. ಕೇವಲ ಒಬ್ಬಳು ಸ್ನೇಹಿತೆಯಂತೆ ನನ್ನ ಹೆಗಲ ಮೇಲೆ ಕೈಹಾಕಿ ಮಾತನಾಡುತ್ತಿದ್ದರು. ಅವರೊಂದಿಗೆ ಲೈಬ್ರರಿಯಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ನನ್ನ ಪಾಲಿಗೆ ಅಮೂಲ್ಯ ಎಂದು ಹೇಳಬಹುದು. ಒಂದು ದಿನ ನಾನು ಅವರ ಮನೆಗೆ ಹೋದಾಗ ಅವರು ಬಹಳ ದುಃಖದಲ್ಲಿದ್ದರು. ಅವರ ಕಣ್ಣುಗಳಿಂದ ನೀರು ಕೆನ್ನೆಯ ಮೇಲೆ ಜಾರುತ್ತಿತ್ತು. ನಾನು ತಕ್ಷಣ ಏನಾಯ್ತು ಎಂದು ಕೇಳುತ್ತಾ ಅವರ ಮೃದುವಾದ ಕೆನ್ನೆ ಮೇಲಿದ್ದ ಕಣ್ಣೀರನ್ನು ಒರೆಸಿದೆ. ಅವರ ಕುಟುಂಬದ ಸಮಸ್ಯೆಯೊಂದು ಅವರನ್ನು ಬಿಟ್ಟು ಬಿಡದೆ ಕಾಡುತ್ತಿತ್ತು. ನಂತರ ನಾನು ಅವರ ಹೆಗಲ ಮೇಲೆ ಕೈಯಿಟ್ಟು, "ಮೇಡಂ, ನೀವು ಯಾವತ್ತೂ ಒಬ್ಬಂಟಿಯಲ್ಲ. ನಾನು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ" ಎಂದು ಹೇಳಿದಾಗ ಅವರ ಕಣ್ಣುಗಳಲ್ಲಿ ತುಂಬಿದ ದುಃಖ ಮಾಯವಾಗಿ ಸ್ವಲ್ಪ ನಗು ಮೂಡಿತು. ಆ ಕ್ಷಣ ನಾನು ಈ ಸಂಬಂಧ ಕೇವಲ ಸ್ನೇಹವಲ್ಲ, ಇದು ಅದಕ್ಕಿಂತ ಆಳವಾದದ್ದು, ಪವಿತ್ರವಾದದ್ದು ಎಂದು ಅರಿತುಕೊಂಡೆ. ನಾನು ಅವರ ಮನೆಗೆ ಹೋಗಲು ಆರಂಭಿಸಿ ತುಂಬಾ ದಿನಗಳು ಕಳೆದವು. ರವಿವಾರ ಬಂತೆಂದರೆ ನಾನು ಅವರ ಮನೆಯಲ್ಲಿಯೇ ಗಂಡ ಉರುತ್ತಿದ್ದೆ. ಅವರು ಮಾಡುವ ರುಚಿಯಾದ ತಿಂಡಿ ತಿಂದು ಸಮಯ ಕಳೆಯುತ್ತಿದ್ದೆ. ಕೆಲವೊಮ್ಮೆ ಅವರೇ ನನಗೆ ತಮ್ಮ ಕೈಗಳಿಂದ ಸಿಹಿಯಾದ ಜಾಮೂನು, ಚಕ್ಕುಲಿ, ಕೋಡುಬಳೆ ತಿನ್ನಿಸುತ್ತಿದ್ದರು. ಅವರು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದ ಕಾರಣ ನಾನು ಅವರ ಮನೆಗೆ ಬಂದು ಅವರ ಜೊತೆ ಸುಂದರ ಕ್ಷಣಗಳನ್ನು ಕಳೆಯುವುದು ಇಷ್ಟವಾಗುತ್ತಿತ್ತು. ನಮ್ಮಿಬ್ಬರ ನಡುವೆ ಯಾವುದೇ ಪ್ರೀತಿಯಾಗಲಿ, ಮತ್ತೊಂದು ಸಂಬಂಧವಾಗಲಿ ಮನಸ್ಸಿನೊಳಗೂ ಸಹ ಇರಲಿಲ್ಲ. ಆದರೆ ನಮ್ಮನ್ನು ನೋಡುವ ಬೇರೆಯವರಿಗೆ ಇದು ಬೇರೆ ರೀತಿಯಲ್ಲಿ ಕಾಣಿಸತೊಡಗಿತು. ನಮ್ಮ ನಡೆ, ಮಾತು, ಇಬ್ಬರೂ ಒಟ್ಟಿಗಿರುವ ಸಮಯ, ಇದೆಲ್ಲವೂ ಸಮಾಜದ ಕಣ್ಣಿಗೆ ತಪ್ಪಾಗಿ ಕಾಣಿಸಲು ಆರಂಭಿಸಿದವು.
ಕಾಲೇಜಿನ ಕೆಲ ಶಿಕ್ಷಕರ ಬಾಯಲ್ಲಿ ಅವನು ಅವಳ ವಿದ್ಯಾರ್ಥಿ, ಅವಳು ಅವನ ಗುರು. ಆದರೆ ಈ ಸಂಬಂಧವೇ ಬೇರೆ ದಾರಿ ಹಿಡಿದಿದೆ. ಅವರ ವಯಸ್ಸಿನ ವ್ಯತ್ಯಾಸ ಎಷ್ಟಿದೆ ನೋಡಿಯೇ ಎಂಬ ಮಾತುಗಳು ಗಾಳಿಯಲ್ಲಿ ತೇಲಿಬಂದು ನನ್ನ ಮತ್ತು ಅನನ್ಯ ಅವರ ಮನಸ್ಸನ್ನು ಘಾಸಿಗೊಳಿಸಿದವು. ನನ್ನ ದೊಡ್ಡಮ್ಮನ ಮಗಳು ಸಹ ನನ್ನ ಕಾಲೇಜಿನಲ್ಲಿಯೇ ಓದುತ್ತಿದ್ದಳು. ಅವಳಿಂದ ನನ್ನ ಈ ವಿಷಯ ಮನೆಯಲ್ಲಿ ಗೊತ್ತಾದಾಗ ಮೊದಲಿಗೆ ಅಪ್ಪ ಅಮ್ಮ ನನ್ನನ್ನು ನಂಬಲೇ ಇಲ್ಲ. ಏನಿದು ರೋಹನ್? ಗುರುವು ಶಿಷ್ಯರ ಸಂಬಂಧಕ್ಕೆ ಕಳಂಕ ತರುವ ಕೆಲಸ ಮಾಡ್ತಾ ಇದೀಯಾ ಎಂದು ಬುದ್ಧಿವಾದ ಹೇಳಿದರು. ಅನನ್ಯ ಮೇಡಂ ತಂದೆ ತಾಯಿ ಮನೆಯಲ್ಲಿಯೂ ಇದೇ ಪರಿಸ್ಥಿತಿ ಬಂದೊದಗಿತ್ತು. ಸಮಾಜ, ಕುಟುಂಬ, ಸ್ನೇಹಿತರು ಎಲ್ಲರೂ ನಮ್ಮನ್ನು ತಿರಸ್ಕರಿಸಿದರು. ಅಂದು ನನಗೆ ಪ್ರೀತಿ ಎಂದರೆ ಕೇವಲ ಸಂತೋಷ ಮಾತ್ರವಲ್ಲ, ಅದಕ್ಕೆ ಹೋರಾಟದ ದಾರಿಯೂ ಇದೆ ಎಂದು ಗೊತ್ತಾಯಿತು. ಒಂದು ದಿನ ನಾವಿಬ್ಬರೂ ಪಾರ್ಕ್ನಲ್ಲಿ ಕುಳಿತಿರುವಾಗ ನಮ್ಮಿಬ್ಬರ ಈ ವೈರಲ್ ವಿಷಯದ ಬಗ್ಗೆ ಚರ್ಚಿಸಿ, ಇದರ ಬಗ್ಗೆ ಜನ ತಿಳಿದಿರುವಂತೆಯೇ ಈ ಸಂಬಂಧವನ್ನು ನಿಜ ಮಾಡಿ ಪ್ರೀತಿಗೆ ಕಣ್ಣಿಲ್ಲ ಎಂದು ಮತ್ತು ಸಮಾಜಕ್ಕೆ ಪ್ರೀತಿಯ ಆಳವನ್ನು ತಿಳಿಸೋಣ ಎಂದು ನಾವು ನಿರ್ಧರಿಸಿದೆವು. ನಾನು ತಕ್ಷಣ ಒಪ್ಪಿಕೊಂಡು ಪಕ್ಕದ ಗಿಡದಲ್ಲಿದ್ದ ಹೂವನ್ನು ತೆಗೆದುಕೊಂಡು ಮೇಡಂ ಮುಂದೆ ಹಿಡಿದುಕೊಂಡು ನಿಂತಾಗ ಅವರು ನಗುತ್ತಾ ಹೂಗುಚ್ಛವನ್ನು ತೆಗೆದುಕೊಂಡರು. ನಂತರ ಒಂದು ಕ್ಷಣ ಯೋಚಿಸಿ ಹೂವಿಗೆ ಒಂದು ಮುತ್ತು ಕೊಟ್ಟರು. ಇಲ್ಲಿಂದ ನಮ್ಮ ಸುಂದರ ಪ್ರೀತಿಯ ಜೀವನ ಆರಂಭವಾಯಿತು. ಕಾಲೇಜಿನಲ್ಲಿ ಮೇಡಂ ಎಂದು ಕರೆಯುತ್ತಿದ್ದವನು ಹೊರಗೆ ಬಂದ ನಂತರ ಅನನ್ಯ ಎಂದು ಪ್ರೀತಿಯಿಂದ ಹೆಸರಿಡಿದು ಕರೆಯಲು ಆರಂಭಿಸಿದೆ. ಅವಳು ಸಹ ನನಗೆ ಬೇಕಿದ್ದದನ್ನು ಉಡುಗೊರೆಯಾಗಿ ಕೊಡಲು ಆರಂಭಿಸಿದಳು. ಇಬ್ಬರು ಸೇರಿ ಕಾಲೇಜಿಗೆ ರಜೆ ಹಾಕಿ ಸುತ್ತದ ಸ್ಥಳಗಳಿಲ್ಲ, ನೋಡದ ಜಾಗಗಳಿಲ್ಲ. ಮೇಡಂ ಕಾಲೇಜಿಗೆ ಬರುವಾಗ ಸೀರೆಯುಟ್ಟು ಬರುತ್ತಿದ್ದಳು. ಆದರೆ ನನ್ನ ಜೊತೆ ಸಿನಿಮಾ ಮತ್ತು ಬೇರೆ ಬೇರೆ ಸ್ಥಳಗಳಿಗೆ ಬರಬೇಕೆಂದರೆ ಅವಳ ಉಡುಗೆಯ ಶೈಲಿಯೇ ಬೇರೆಯಾಗಿರುತ್ತಿತ್ತು. ಅವಳು ಕೂಡ ನನ್ನ ತರ ಸಖತ್ ಮಾಡರ್ನ್ ಆಗಿದ್ದ ಕಾರಣ 32 ಕಳೆದರೂ 25ರ ಸಹಜ ಸುಂದರಿ, ಕನಸಿನ ಚೆಲುವೆಯಂತೆಯೇ ಕಾಣುತ್ತಿದ್ದಳು. ಕೆಲವೊಮ್ಮೆ ನಾವಿಬ್ಬರೂ ಬೈಕ್ ಮೇಲೆ ಪ್ರಯಾಣ ಮಾಡಿ ಸುಸ್ತಾಗಿ ಬಿಡುತ್ತಿತ್ತು. ಅಲ್ಲಿಯೇ ವಸತಿ ಇದ್ದು ಮರುದಿನ ಊರಿಗೆ ಬರುತ್ತಿದ್ದೆವು. ಸಮಾಜದಲ್ಲಿ ನಮ್ಮನ್ನು ಹತ್ತಿರದಿಂದ ನೋಡಿದವರು ಏನೇನೋ ಮಾತನಾಡಲು ಆರಂಭಿಸಿದರು. ಆಗ ಅನನ್ಯ ಒಬ್ಬಳೇ ಇದೆಲ್ಲವನ್ನೂ ಎದುರಿಸಬೇಕೆಂದು ನಾನು ಅವಳನ್ನು ಒಬ್ಬಂಟಿಯಾಗಿ ಬಿಡಲಿಲ್ಲ. ನಾನು ಅವಳ ಕೈ ಹಿಡಿದು ನಿಂತಾಗ ಅವಳು ನನ್ನ ಶಕ್ತಿಯಾಗಿ ನಿಂತಳು. ಅವಳ ಹೆಗಲ ಮೇಲೆ ನಾನು ನನ್ನ ತಲೆ ಇಟ್ಟು ಅತ್ತಾಗ ನನ್ನ ಆತಂಕವೆಲ್ಲ ದೂರವಾಯಿತು. ಈ ಬಿರುಗಾಳಿಯ ಮಧ್ಯೆ ನಾವಿಬ್ಬರೂ ಇನ್ನೊಂದು ಶಾಕ್ ಎದುರಿಸಬೇಕಾಯಿತು. ಹೌದು, ನಾನು ಅನನ್ಯ ಸೇರಿ ಸಾಕಷ್ಟು ಕಡೆಗೆ ಸುತ್ತಾಡಿ ಮಜಾ ಮಾಡಿ ಬಂದಿದ್ದೆವು. ಒಮ್ಮೆಲೆ ಅವಳು ಗರ್ಭಿಣಿ ಎಂದು ಗೊತ್ತಾದಾಗ ಒಂದು ಕ್ಷಣ ನಮ್ಮಿಬ್ಬರ ಹೃದಯವು ನಿಂತು ಹೋಯಿತು. ಇದು ನಮ್ಮ ಪ್ರೀತಿಗೆ ಒಂದು ವರವೇ ಅಥವಾ ಮತ್ತೊಂದು ಸಂಕಟವೋ ಎಂದು ತಿಳಿಯಲೇ ಇಲ್ಲ. ಇದನ್ನು ನೋಡಿದ ಸಮಾಜ ಮತ್ತಷ್ಟು ಕಟುವಾಗಿ ಮಾತನಾಡುತ್ತದೆ ಎಂದು ನಮಗೆ ಗೊತ್ತಿತ್ತು. ಮಗು ನಮ್ಮ ಪ್ರೀತಿಗೆ ಜೀವಂತ ಸಾಕ್ಷಿ. ಮಗುವನ್ನು ಉಳಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದೆವು. ನನ್ನ ಮನೆಯವರು ಈ ಸುದ್ದಿ ಕೇಳಿ ಮತ್ತಷ್ಟು ಕೋಪಗೊಂಡರು. ನಿನಗೆ ನಾಚಿಕೆ ಇಲ್ವಾ? ಮನೆಗೆ ಬರಬೇಡಯೇ ಎಂದು ಬೈದರು. ಆದರೆ ನಾನು ಮತ್ತು ಅನನ್ಯ ಇಬ್ಬರ ನಿರ್ಧಾರ ಅಚಲವಾಗಿತ್ತು. ನಮ್ಮ ಪ್ರೀತಿಯಿಂದ ಹುಟ್ಟುವ ಆ ಮಗು ನಮಗಾಗಿ ಬದುಕುವ ಹೊಸ ಕನಸಾಯಿತು. ಪ್ರೀತಿಯನ್ನು ಎದುರಿಸುವವರ ಮುಂದೆ ನಾವಿಬ್ಬರೂ ಒಬ್ಬರ ಕೈ ಮತ್ತೊಬ್ಬರು ಬಿಡದೆ ನಿಂತು ಈ ಕಷ್ಟವನ್ನು ಎದುರಿಸಿದೆವು. ನಂತರ ನಮ್ಮ ಮಗು ಹುಟ್ಟಿದಾಗ ಆಸ್ಪತ್ರೆಯಲ್ಲಿ ನಮ್ಮನ್ನು ನೋಡಿದವರು ಕಟುವಾಗಿ ಮಾತನಾಡಿದರು. ಆದರೆ ಆ ಪುಟ್ಟ ಮಗುವಿನ ಮುಖದ ನಗುವನ್ನು ನೋಡಿದಾಗ ಜನರ ಕಣ್ಣುಗಳು ತಾವಾಗಿಯೇ ಮೃದುವಾದವು. ನಾವು ಮಗುವಿನೊಂದಿಗೆ ನಡೆದಾಡುವಾಗ ಈ ಹಿಂದೆ ನಮ್ಮನ್ನು ನಿಂದಿಸಿದ್ದ ಜನರೇ ನಮ್ಮನ್ನು ಮೆಚ್ಚುಗೆಯಿಂದ ನೋಡತೊಡಗಿದರು. ಆ ಪುಟ್ಟ ಕಂದನ ಮುಗ್ಧ ಮುಖದಲ್ಲಿ ಅವರಿಗೆ ಕಾಣಿಸಿದ್ದು ಕೇವಲ ಪ್ರೀತಿ ಮಾತ್ರ. ಅವರ ಪ್ರೀತಿ ಬರೀ ಆಕರ್ಷಣೆಯಲ್ಲ, ಅದೊಂದು ಗಟ್ಟಿಯಾದ ಸಂಬಂಧ. ಇಲ್ಲದಿದ್ದರೆ ಒಂದು ಕುಟುಂಬವನ್ನು ಕಟ್ಟಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಜನರೇ ಮಾತಾಡಿಕೊಳ್ಳತೊಡಗಿದರು. ನಮ್ಮ ಪಾಲಿಗೆ ಅದೊಂದು ಅದ್ಭುತ ಪವಾಡ. ನಮ್ಮ ಕುಟುಂಬದವರು ಮತ್ತು ಅವಳ ಅಪ್ಪ ಅಮ್ಮ ಸಹ ನಿಧಾನವಾಗಿ ಬದಲಾದರು. ನಾವು ಒಬ್ಬರಿಗೊಬ್ಬರು ನೀಡುತ್ತಿರುವ ಬೆಂಬಲವನ್ನು ಅರ್ಥಮಾಡಿಕೊಂಡರು. ಅಂತಿಮವಾಗಿ ನಮ್ಮ ಪ್ರೀತಿ ಸಮಾಜದಿಂದ ಸ್ವೀಕಾರಗೊಂಡಾಗ ಆ ದಿನ ಬಂದೇ ಬಿಟ್ಟಿತು. ನನ್ನ ಜೀವನದ ಕನಸಾಗಿದ್ದ ಅನನ್ಯ ಅವರ ಕೈ ಹಿಡಿದು ಅವರನ್ನೇ ನನ್ನ ಜೀವನ ಸಂಗಾತಿಯಾಗಿ ಸ್ವೀಕರಿಸಿದ ಕ್ಷಣವಾದ ದಿನವಾಯಿತು. ನಮ್ಮ ಮನೆಯವರು, ನಮ್ಮ ಸ್ನೇಹಿತರು ಮತ್ತು ಅವಳ ಮನೆಯವರು ಎಲ್ಲರೂ ನಮ್ಮನ್ನು ಆಶೀರ್ವದಿಸಿದರು. ನಾನು ಪ್ರೀತಿ ಎಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ಆಕರ್ಷಣೆಯಲ್ಲ, ಅದು ಎರಡು ಮನಸ್ಸುಗಳ, ಎರಡು ಆತ್ಮಗಳ ಮಿಲನ ಎಂದು ಕಲಿತುಕೊಂಡೆ. ನಮ್ಮ ಕತೆ ಪ್ರೀತಿಗೆ ಯಾವುದೇ ವಯಸ್ಸಿನ ಮಿತಿಯಿಲ್ಲ, ಯಾವುದೇ ಸಮಾಜದ ಕಟ್ಟುಪಾಡುಗಳಿಲ್ಲ ಎಂದು ಸಾಬೀತುಪಡಿಸಿತು. ಇಂದು ನಮ್ಮದು ಸಂತೋಷದ ಕುಟುಂಬ. ನನ್ನ ಶಿಕ್ಷಕಿ ಅನನ್ಯ ಈಗ ನನ್ನ ಜೀವನ ಸಂಗಾತಿಯಾಗಿದ್ದಾಳೆ. ಅವಳೇ ನನ್ನ ಬಾಳದಾರಿ ದೀಪವಾಗಿದ್ದಾಳೆ. ನಾನು ಈಗ ನನ್ನ ಸ್ವಂತ ಔಷಧಿ ವ್ಯಾಪಾರ ನೋಡಿಕೊಂಡು ಹೋಗುತ್ತಿದ್ದೇನೆ.
ಈ ಮೂಲಕ ನೀವು ನಿಮ್ಮ ಹೃದಯದ ಮಾತನ್ನು ಕೇಳಿ ಸಮಾಜದ ಬಯಕೆ ನಿಮ್ಮ ಪ್ರೀತಿಯನ್ನು ತ್ಯಾಗ ಮಾಡಬೇಡಿ ಎಂದು ಹೇಳುತ್ತೇನೆ. ನಿಜವಾದ ಪ್ರೀತಿ ಎಂದಿಗೂ ಸೋಲುವುದಿಲ್ಲ. ನನ್ನ ಈ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಜೀವನದಲ್ಲಿಯೂ ಪ್ರೀತಿ ಇದ್ದರೆ ಮತ್ತು ಏನಾದರೂ ಅನಿಸಿಕೆಗಳು ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಲೇಬೇಕು.